ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಮಂಗಳವಾರ ಅಮಾವಾಸ್ಯೆ ಜೊತೆ ಸೂರ್ಯಗ್ರಹಣ ಕೂಡ ಇದೆ ಸ್ನೇಹಿತರೆ. ಅಮಾವಾಸ್ಯೆ ಮಂಗಳವಾರದ ದಿನ ಬಂದರೆ ತುಂಬ ಶಕ್ತಿದಾಯಕವಾಗಿರುತ್ತೆ. ಯಾಕಂದರೆ ಮಂಗಳವಾರ ನಾವು ದೇವಿಯನ್ನು, ಅಮ್ಮನವರನ್ನು ಪೂಜಿಸುವಂಥ, ಮಹಾಕಾಳಿಯನ್ನು, ದುರ್ಗಾದೇವಿಯನ್ನು ಪೂಜಿಸುವಂಥ ದಿನಗಳು ಇದಾಗಿರುತ್ತೆ. ಹಾಗೂ ಕುಜನಿಗೆ ಸಂಬಂಧಪಟ್ಟಂಥ ದಿನ ಕೂಡ. ನಮಗೇನಾದರೂ ಮದುವೆ ವಿಳಂಬ ಆಗ್ತಾಯಿದ್ರೆ, ಸಾಕಷ್ಟು ಒದ್ದಾಡ್ತಾ ಇದ್ದಾರೆ ಏಜ್ಗೆ ಬಂದಿರುವಂಥ ಮಕ್ಕಳಾಗಿರಬಹುದು, ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳಾಗಿರಬಹುದು, ಏನೇ ಇದ್ದರೂ ಕೂಡ ನಾವು ಅಮಾವಾಸ್ಯೆ ಅಂದಾಗ ನೆಗೆಟಿವ್ ಎನರ್ಜಿ ಜಾಸ್ತಿ ಇರುತ್ತೆ ಅಂತ ಅಂದ್ಕೊಳ್ತೀವಿ. ನಮ್ಮ ಮನೆಯಲ್ಲಿ ಯಾವ ಜಾಗದಲ್ಲಿ ಬೆಳಕು ಗಾಳಿ ಆಡೋದಿಲ್ಲ ನೋಡಿ, ಆ ಜಾಗಗಳಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ತುಂಬ ಇರುತ್ತೆ. ಅದು ನಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಅಂದರೆ ನಾವು ಏನು ಆದಾಯ ಸರಿಯಾಗಿ ಬರದೇ ಇರುತ್ತೆ, ಆರೋಗ್ಯ ಸಮಸ್ಯೆಗಳಿರುತ್ತೆ, ಹೊಂದಾಣಿಕೆ ಇರೋದಿಲ್ಲ. ಮನೆಯಲ್ಲಿ ಯಾವುದೇ ಕೆಲಸಕ್ಕೆ ನಾವು ಹೊರಗಡೆ ಹೋದರೂ ಕೂಡ ಆ ಕೆಲಸ ಆಗಿ ಬರೋದಿಲ್ಲ. ಸುಮ್ಮನೆ ಹೋಗಿ ಸಮಯ ಕೆಲಸ ಬಿಟ್ಟು ದುಡ್ಡು ಖರ್ಚಾಗಿ ಇದೆಲ್ಲವೂ ಆದರೂ ಕೂಡ ನಮಗೇನು ಲಾಭ ಇರೋದಿಲ್ಲ. ಲಾಭದಾಯಕವಾಗಿರುವ ಕೆಲಸಗಳಿಗೆ ಕೈ ಹಾಕಿದ್ರೂ ಕೂಡ ನಷ್ಟ ಜಾಸ್ತಿ ಆಗ್ತಾ ಇರುತ್ತೆ. ಆದಾಯದ ಮಾರ್ಗಗಳು ಮುಚ್ಕೊಂಡಿದೆ. ಯಾಕೆ ಈ ಥರ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ. ಒಂದೇ ಒಂದು ಮನೆಯಲ್ಲಿ ಈ ವಸ್ತುಗಳನ್ನು ಹಾಕಿ ನಾವು ಸಾಂಬ್ರಾಣಿ ಹಾಕೋದ್ರಿಂದ ನಮ್ಮ ತಿಂಗಳು ಪೂರ್ತಿ ಕೂಡ ಸ್ನೇಹಿತರೆ ನಾವು ಅಂದ್ಕೊಂಡಿರುವಂಥ ಕಾರ್ಯಗಳು ಚೆನ್ನಾಗಾಗುತ್ತೆ. ಯಾಕಂದರೆ ಆ ನೆಗೆಟಿವ್ ಎನರ್ಜಿ ಅನ್ನೋದು ಸುತ್ತಕೊಂಡಿದ್ದಾಗ ಪಾಸಿಟಿವ್ ಎನರ್ಜಿಗೆ ಜಾಗ ಬಿಟ್ಕೊಡೋದಿಲ್ಲ. ಈ ಪರಿಹಾರ ತುಂಬ ಸರಳ ವಿಧಾನದಲ್ಲೇ ನಮ್ಮ ಮನೆಗಳಲ್ಲೇ ಇರುವಂಥದ್ದು. ನಾವು ಸಾಂಬ್ರಾಣಿ ಹಾಕುವಾಗ ಈ ವಸ್ತುಗಳನ್ನು ಹಾಕಬೇಕು ಅಷ್ಟೇ. ಬೇವಿನ ಸೊಪ್ಪು, ದುರ್ಗಾದೇವಿ ನೆಲೆಸಿರುವಂಥದ್ದು ಆ ಗಿಡದಲ್ಲಿ. ಸಮುದ್ರ ಮಂಥನ ನಡೆದಾಗ ಅಮೃತ ಬಿಂದುಗಳು ಬಿದ್ದ ಜಾಗದಲ್ಲಿ ಈ ಬೇವಿನ ಮರಗಳು ಬೆಳೆಯುವಂಥ ಒಂದು ನಂಬಿಕೆ ಅನ್ನುವಂಥದ್ದು ನಮ್ಮೆಲ್ರಿಗೂ ಇದೆ. ಅದು ಅಷ್ಟು ಶಕ್ತಿದಾಯಕವಾಗಿರುತ್ತೆ. ಸ್ವಲ್ಪ ಆ ಎಲೆಗಳನ್ನು ನಾವು ಸಾಧಾರಣವಾಗಿ ಮನೆಯಲ್ಲಿ ಸಾಂಬ್ರಾಣಿ ಹಾಕುವಾಗ ತಗೊಂಡು ಬಂದು ಇಟ್ಕೊಂಡಿರ್ತೀವಿ. ಅದು ನಿಮ್ಮ ಹತ್ರ ಇದ್ದರೆ ನೀವು ಅದನ್ನೇ ಬಳಸ್ಕೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ಫಸ್ಟೇ ತಗೊಂಡು ಬಂದು ನೀವು ಬೆಳಗ್ಗೆ ತಗೊಂಡು ಬಂದು ಇಟ್ಕೊಂಡ್ರೂ ಆಯಿತು, ಇಲ್ಲಾಂದರೆ ಒಂದಿನ ಮುಂಚೆ ತಗೊಂಡು ಬಂದು ಇಟ್ಕೊಂಡ್ರೂ ಕೂಡ ನಡೆಯುತ್ತೆ. ಯಾಕಂದರೆ ಇದನ್ನು ಸ್ವಲ್ಪ ಒಣಗಿಸ್ಬೇಕು ಅಷ್ಟೇ. ಇನ್ನು ತುಳಸಿ ಎಲೆಗಳನ್ನು ಇದನ್ನು ಹಾಕಿ ಸಾಂಬ್ರಾಣಿ ಹಾಕೋದ್ರಿಂದ ನಮ್ಮ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ನಾವು ಅದರಿಂದ ಪೂರ್ತಿಯಾಗಿ ಹೊರಗಡೆ ಬರಬಹುದು. ಪೂಜೆಗೆ ಬಳಸುವಂಥ ಗಿಡವನ್ನು ನೀವು ಮುಟ್ಟೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ನಾವು ಪರಿಹಾರಕ್ಕಾಗಿ ಅಂತ ಇಟ್ಕೊಂಡಿರ್ತೀವಿ ನೋಡಿ, ಅದರಲ್ಲಿ ತಗೊಳ್ಳಿ ಎಲೆಗಳನ್ನು. ಸ್ವಲ್ಪನೇ, ಜಾಸ್ತಿ ಬೇಕಾಗಿಲ್ಲ. ಇದನ್ನು ನಾವು ಬಿಸಿಲಲ್ಲಿ ಒಂದು ಸ್ವಲ್ಪ ಕಾಲ ಚೆನ್ನಾಗಿ ಒಣಗಿಸ್ಕೊಂಡ್ರೆ ಅದು ಸಾಂಬ್ರಾಣಿ ಜೊತೆ ಚೆನ್ನಾಗಿ ಹುರಿದೋಗುತ್ತೆ. ಅದಕ್ಕೋಸ್ಕರ ಇದನ್ನು ನೀವು ಬಿಸಿಲಲ್ಲಿ ಬೇವಿನ ಎಲೆಗಳು ಹಾಗೂ ತುಳಸಿ ಎಲೆಗಳನ್ನು ಒಣಗಿಸಿ ಇಟ್ಕೊಂಡಿರಿ. ತುಳಸಿ ಗಿಡ ಯಾವ ಜಾಗದಲ್ಲಿರುತ್ತೋ ನಕಾರಾತ್ಮಕ ಶಕ್ತಿಗಳ ಪ್ರವೇಶ ಇರೋದಿಲ್ಲ, ಪಾಸಿಟಿವ್ ಮಾತ್ರ ಇರುತ್ತೆ. ನಾವು ಏನೇ ಕೆಲಸ ಮಾಡಬೇಕು ಅಂದರೂ ಕೂಡ ಆ ಗಿಡಕ್ಕೆ ನೀರು ಹಾಕಿ ಕೇಳಿಕೊಂಡು ನಾವೇನಾದರೂ ಹೊರಗಡೆ ಹೋದರೆ ಕೆಲಸಗಳು ಸರಾಗವಾಗಿ ಆಗುತ್ತೆ. ಅಷ್ಟು ಶಕ್ತಿ ಇರುತ್ತೆ. ಪ್ರತಿನಿತ್ಯ 2 ಎಲೆಗಳು ತಿನ್ನೋದ್ರಿಂದ ಕೂಡ ಆರೋಗ್ಯ ಅನ್ನುವಂಥದ್ದು ಚೆನ್ನಾಗಿ ಸುಧಾರಣೆ ಆಗುತ್ತೆ. ಇನ್ನು ಸಾಸಿವೆಯನ್ನು ತಗೊಳ್ಬೇಕು. 1 ಸ್ಪೂನಷ್ಟು ಸಾಸಿವೆ ತಗೊಳ್ಳಿ. ಕಪ್ಪು ಸಾಸಿವೆ ನಮಗೆ ತುಂಬ ಶಕ್ತಿ ಇರುತ್ತೆ. ಇವೆರಡರಲ್ಲೂ ಕೂಡ, ಅಂದರೆ ಬಿಳಿ ಸಾಸಿವೆ, ಕಪ್ಪು ಸಾಸಿವೆ, ಇವೆರಡರಲ್ಲಿ ನಿಮಗೆ ಯಾವುದು ಸಿಕ್ಕಿದ್ರೂ ತಗೊಳ್ಬಹುದು. ಒಂದನ್ನು ತಗೊಳ್ಳಿ. 1 ಸ್ಪೂನಷ್ಟು ತಗೊಳ್ಬೇಕು. ಇದು ನರದೃಷ್ಟಿಯನ್ನು ತೆಗೆಯುವಂಥ ಕೆಲಸ ಮಾಡುತ್ತೆ. ಲವಂಗ ಮೊಗ್ಗಿರುವಂಥದ್ದನ್ನು ತಗೊಳ್ಳಿ. ಸ್ವಲ್ಪ ಸ್ವಲ್ಪ ತಗೊಳ್ಳಿ. ಇದನ್ನೇನು ಇಷ್ಟೇ ತಗೊಳ್ಬೇಕು ಅಂತಿಲ್ಲ. ಇದು ಲವಂಗಗಳು ಬಂದು ನಮ್ಮ ಕೆಲಸಗಳು ನಿಂತಿರುತ್ತಲ್ವ, ಅದನ್ನು ಸರಾಗವಾಗಿ ಆಗೋದಕ್ಕೆ ಲವಂಗಗಳು, ಅದು ಮೊಗ್ಗಿರುವಂಥ ಲವಂಗಗಳು ಕೆಲಸ ಮಾಡುತ್ತೆ. ಆಗ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತೆ. ಧನದ ದ್ವಾರಗಳು ಕ್ಲೋಸ್ ಆಗಿದ್ದರೆ ಅದು ಓಪನ್ ಆಗುತ್ತೆ. ಆದಾಯ ಜಾಸ್ತಿ ಬರುತ್ತೆ, ಸಂಪಾದನೆ ಜಾಸ್ತಿ ಬರುತ್ತೆ.
ಜೀರಿಗೆ ಸ್ವಲ್ಪ ತಗೊಳ್ಳಿ. ಜೀರಿಗೆ ಬಂದು ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾಗುವಂಥ ವಸ್ತುಗಳಲ್ಲಿ ಇದು ಕೂಡ ಒಂದು. ಇದನ್ನು ನಾವು ಯಥೇಚ್ಛವಾಗಿ ಪರಿಹಾರಗಳಲ್ಲಿ ಬಳಸಿದಾಗ ಹಣಕಾಸು ಚೆನ್ನಾಗಿ ಆಗಿಬರುತ್ತೆ ಸ್ನೇಹಿತರೆ. ಇನ್ನು ಸಾಂಬ್ರಾಣಿ ನಮ್ಮ ಮನೆಯಲ್ಲಿ ಬಳಸ್ತೀವಲ್ವ, ಅದ್ರ ಜೊತೆ ಈಗ ತಿಳಿಸಿರುವಂಥ ಈ ವಸ್ತುಗಳನ್ನೆಲ್ಲವೂ ಕೂಡ ನೀವು ಸಂಜೆ ಹಾಕ್ಕೊಳ್ಳಿ ಮನೆಯಲ್ಲಿ. ಯಾಕಂದರೆ ನಾವು ಬೆಳಗ್ಗೆ ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಅದು ಇದು ಅಂತ ಪೂಜೆ ಎಲ್ಲ ಮಾಡಿರ್ತೀವಿ. ಸಂಜೆ ಮಾಡುವಂಥ ಪರಿಹಾರ ಪೂಜೆ ಏನೇ ಇರಬಹುದು ಅದು ನಮ್ಮ ಕೈ ಹಿಡಿಯುತ್ತೆ. ಇದನ್ನು ಉರಿಸ್ಬೇಕಾದ್ರೆ ಕರ್ಪೂರ ಬೇಕೇ ಬೇಕು. ಸ್ವಲ್ಪ ಕರ್ಪೂರದ ಬಿಲ್ಲೆಗಳನ್ನು ತಗೊಂಡು ಪುಡಿ ಮಾಡಿ ಅದ್ರ ಮೇಲೆ ನೀವು ಕ್ಲೀನಾಗಿ ಚೆಲ್ಲಿ. ಸಾಂಬ್ರಾಣಿ ಹಾಕುವಂಥ ಬೌಲೆ ತಗೊಳ್ಳಿ ಅಥವಾ ಪ್ಲೇಟ್ ಇಟ್ಟಿರ್ತೀರ, ನೀವು ಯಾವುದು ಇಟ್ಟಿರ್ತೀರೋ ಅದನ್ನೇ ತಗೊಳ್ಳಿ. 6 ಗಂಟೆಯ ಮೇಲೆ ಈ ಪರಿಹಾರವನ್ನು ಮಾಡ್ಕೊಳ್ಬೇಕು. ಸಂಧ್ಯಾ ಸಮಯದಲ್ಲಿ ಶ್ರೀ ಮಹಾವಿಷ್ಣು ಸಮೇತ ಲಕ್ಷ್ಮೀದೇವಿ ಬರುವಂಥದ್ದು. ಅಮಾವಾಸ್ಯೆ ಅಂದರೆ ಲಕ್ಷ್ಮೀದೇವಿ ಇಷ್ಟಪಟ್ಟು ಬರ್ತಾಳೆ ಸ್ನೇಹಿತರೆ. ಇದು ಎಲ್ಲವೂ ಒಂದು ಶಕ್ತಿದಾಯಕವಾದಂಥ ವಸ್ತುಗಳಾಗಿ ಮಾರ್ಪಟ್ಟಾಗಿದೆ ಅಲ್ವಾ. ಇದಕ್ಕೆ ನಾವು ಕರ್ಪೂರ ಹಾಕಿದಾಗ ಚೆನ್ನಾಗಿ ಉರಿಯುತ್ತೆ ಸಾಂಬ್ರಾಣಿ ಹಾಕಿ. ಇದನ್ನು ಬೆಳಕು ಗಾಳಿ ಎಲ್ಲಿ ಆಡೋದಿಲ್ಲ ಮನೆಯಲ್ಲಿ, ಆ ಕಡೆ ಎಲ್ಲ ಯಥೇಚ್ಛವಾಗಿ ತೋರಿಸ್ಬೇಕು. ಹಾಗೆ ಅಡುಗೆ ಮನೆಯಲ್ಲಿ ಕೂಡ ಜಾಸ್ತಿ ತೋರಿಸ್ಬೇಕು. ನಕಾರಾತ್ಮಕ ಶಕ್ತಿಗಳು ತುಂಬ ಇದ್ದಾಗ ನಮಗೆ ತುಂಬ ಸಮಸ್ಯೆಗಳಾಗಿ ಕಾಡ್ಬಿಡುತ್ತೆ. ಇದನ್ನು ಹಾಕಿದಾಗ ನಕಾರಾತ್ಮಕ ಶಕ್ತಿಗಳು ಸುಟ್ಟು ಭಸ್ಮ ಆಗುತ್ತೆ. ಎಷ್ಟು ಸಿಂಪಲ್ಲಾಗಿರುವಂಥ ವಸ್ತುಗಳು ನಮ್ಮ ಬಡತನವನ್ನು ದೂರ ಮಾಡುತ್ತೆ, ನಮಗಿರುವಂಥ ರೋಗ ರುಜಿನಗಳನ್ನು ದೂರ ಮಾಡುತ್ತೆ. ಒಂದು ರೀತಿಯಲ್ಲಿ ಮನಸ್ಸು ನಮಗೆ ನಿರಾಳವಾಗಿ ಇರುತ್ತೆ, ಒಳ್ಳೆ ಆಲೋಚನೆಗಳು ಬರುತ್ತೆ. ಏಕೆಂದರೆ ನಾವು ಕೆಟ್ಟದಾಗಿ ಯೋಚನೆ ಮಾಡ್ತಾಯಿದ್ರೆ ನಮ್ಮ ಆರೋಗ್ಯದ ಮೇಲೆ ಅದು ಪರಿಣಾಮ ಬೀರುತ್ತೆ, ಹಾಗೂ ಸಂಬಂಧಗಳು ಕೂಡ ಕೆಟ್ಟೋಗುತ್ತೆ. ನೋಡಿ, ಒಂದೇ ಒಂದು ಸಾಂಬ್ರಾಣಿಯಿಂದ ನಮಗೆ ಎಷ್ಟು ಚೆನ್ನಾಗಾಗುತ್ತೆ. ನಮ್ಮ ಮನೆಯಲ್ಲಿ ಸಂಬಂಧಗಳು, ಆರೋಗ್ಯ, ದುಡ್ಡು ಕಾಸು ಪ್ರತಿಯೊಂದು ವ್ಯವಹಾರ ಕೂಡ ಸರಾಗವಾಗಿ ಆಗೋದಕ್ಕೆ ಈ ಸಾಂಬ್ರಾಣಿ ಅನ್ನುವಂಥದ್ದು ಸಹಾಯ ಮಾಡುತ್ತೆ. ತುಂಬ ಜನ ಅಂದ್ಕೊಳ್ಬಹುದು ಸಾಂಬ್ರಾಣಿಯಿಂದ ಇಷ್ಟೆಲ್ಲ ಆಗುತ್ತಾ ಅಂತಂದ್ಬಿಟ್ಟು. ತಪ್ಪದೇ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ನಾವು ಯಾಕೆ ಸಾಂಬ್ರಾಣಿ ಮನೆಯಲ್ಲಿ ಹಾಕ್ತೀವಿ ನೋಡಿ, ಹಾಕ್ಬಿಟ್ಟು ಮನೆಯಲ್ಲಿ ಎಷ್ಟೊಂದು ಪ್ರಶಾಂತವಾಗಿ ಇರುತ್ತೆ ಅಂದರೆ ಆ ದಿನ ದೈವಿಕ ಕಳೆ, ದೈವಿಕ ಶಕ್ತಿ ಅನ್ನುವಂಥದ್ದು ಜಾಸ್ತಿ ಇರುತ್ತೆ ಮನೆಯಲ್ಲಿ. ಇನ್ನೂ ಸ್ವಲ್ಪ ಹೊತ್ತು ನಾವು ಹಾಗೇ ಕೂತ್ಕೊಂಡು ದೇವರ ಧ್ಯಾನ ಮಾಡೋಣ, ಮೆಡಿಟೇಷನ್ ಮಾಡೋಣ ಅನ್ನುವಂಥ ಆಸೆ ನಮಗೆ ಬರುತ್ತೆ. ಯಾಕಂದರೆ ಅಷ್ಟು ಶಕ್ತಿದಾಯಕವಾಗಿರುವಂಥ ವಾತಾವರಣ ಅನ್ನೋದು ಇದು ಸೃಷ್ಟಿ ಮಾಡುತ್ತೆ ಮನೆಯಲ್ಲಿ. ಅದಕ್ಕೋಸ್ಕರ ತಪ್ಪದೆ ಇಷ್ಟು ಸಿಂಪಲ್ಲಾಗಿರುವಂಥದ್ದನ್ನು ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿನ ಇಚ್ಛೆಗಳು ಎಲ್ಲವೂ ಕೂಡ ನೆರವೇರುತ್ತೆ ಈ ಮುಖಾಂತರ. ಎಲ್ರಿಗೂ ಒಳ್ಳೆಯದಾಗಲಿ.